ನಾಡಿನೆಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ. ಬೆಂಗಳೂರಿನ ಮಾರುಕಟ್ಟೆಗಳಲ್ಲಿ ಸಾಕಷ್ಟು ಜನ ಈಗಾಗಲೇ ಸೇರಿದ್ದಾರೆ. ನಸುಕಿನಲ್ಲೇ ಕ್ಯಾರ್ ಮಾರ್ಕೆಟ್ನಲ್ಲಿ ಜನಸ್ತೋಮವೇ ಸೇರಿದೆ. ಹೂ ಹಣ್ಣು ವಿವಿಧ ಪೂಜಾ ಸಾಮಗ್ರಿಗಳ ಖರೀದಿಯಲ್ಲಿ ಮಗ್ನರಾಗಿದ್ದಾರೆ. ಒಂದು ಕಡೆ ಬೆಲೆ ಏರಿಕೆ ಇದೆ ಕೂಡ. ಇಷ್ಟಾದರೂ ಕೂಡ ಗ್ರಾಹಕರ ಜೇಬಿಗೆ ಕತ್ರಿ ಇದ್ರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿರುವಂತಹ ದೃಶ್ಯಾವಳಿಗಳನ್ನ ಏನು ಗಮನಿಸ್ತಾ ಇದ್ದೀರಿ. ಇದು ಹಬ್ಬದ ಸಂಭ್ರಮ ಬೆಂಗಳೂರಿನಲ್ಲಿ ಮನೆ ಮಾಡಿರುವಂಥದ್ದು. ಸರಿಸುಮಾರು ಒಂದು ವಾರದಿಂದಲೂ ಕೂಡ ಇದೇ ರೀತಿ ಪರಿಸ್ಥಿತಿಯಲ್ಲಿದೆ. ಯಾಕೆಂದರೆ ಒಂದು ಕಡೆ ಮಳೆ ಬರ್ತಾ ಇದೆ. ಮಳೆನಲ್ಲಿ ತೊಯ್ದು ತೊಪ್ಪೆ ಆದರೂ ಪರವಾಗಿಲ್ಲ, ಈ ಬಾರಿ ಹಬ್ಬವನ್ನು ನಾವು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಜನರು ಈಗಾಗಲೇ ಮಾರ್ಕೆಟ್ನತ್ತ ಮುಖ ಮಾಡಿದ್ದಾರೆ. ಈಗಾಗಲೇ ನಿನ್ನೆ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ರು. ಇವತ್ತು ಕೂಡ ಬೆಳಗ್ಗಿನಿಂದಲೇ ಮಧ್ಯರಾತ್ರಿಯಿಂದಲೇ ಈಗಾಗಲೇ ವ್ಯಾಪಾರ ವಹಿವಾಟು ಈಗಾಗಲೇ ಶುರುವಾಗಿದೆ. ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ ಹಿನ್ನೆಲೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಹೂ ಹಣ್ಣು ಖರೀದಿಯಲ್ಲಿ ಮಗ್ನರಾಗಿರ್ತಕ್ಕಂಥದ್ದು. ನನ್ನ ಹಿಂಭಾಗದಲ್ಲಿ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ. ನಾವೀಗ ಬೆಂಗಳೂರಿನ ಕೆಆರ್ ಮಾರ್ಕೆಟ್ ನಲ್ಲಿದ್ದೇವೆ. ನೀವು ಈಗಾಗಲೇ ಟಿವಿ9 ತಂದೆ ತಾಯಿಯಾಗುವುದು ಇನ್ನೂ ಕನಸೆ? ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196. ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ ಹಿನ್ನೆಲೆಯಲ್ಲಿ ಬೆಂಗಳೂರಿಗರೆಲ್ಲರೂ ಕೂಡ ಹೂವಿ ಹಣ್ಣು ಖರೀದಿಯಲ್ಲಿ ಮಗ್ನರಾಗಿರ್ತಕ್ಕಂಥದ್ದು. ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿರ್ತಕ್ಕಂಥ ಗ್ರಾಹಕರನ್ನು ನೀವು ಈಗಾಗಲೇ ಗಮನಿಸಬಹುದಾಗಿದೆ. ಹೂ ಮಾರಾಟಗಾರರೆಲ್ಲರೂ ಕೂಡ ರಸ್ತೆಯುದ್ದಕ್ಕೂ ಕೂಡ ನೂರಾರು ಸಂಖ್ಯೆಯಲ್ಲಿ ಹೂವಿನ ಮಾರಾಟಗಾರರು ಕೂಡ ಇಲ್ಲಿ ಹೂವನ್ನು ಮಾರಾಟವನ್ನು ಮಾಡ್ತಿರ್ತಾರೆ. ಬಣ್ಣ ಬಣ್ಣದ ಹೂಗಳಿಂದ ವರಮಹಾಲಕ್ಷ್ಮಿಯನ್ನು ಸಿಂಗರಿಸುವಂಥ ಸಲುವಾಗಿ ಗ್ರಾಹಕರೆಲ್ಲರೂ ಕೂಡ ಹೂಗಳ ಖರೀದಿಯಲ್ಲಿ ಮಗ್ನರಾಗಿರ್ತಕ್ಕಂಥ ದೃಶ್ಯಾವಳಿಗಳು ಸಾಮಾನ್ಯವಾಗಿರ್ತಕ್ಕಂಥದ್ದು. ಪ್ರತಿ ಹಬ್ಬದ ಆಚರಣೆಗಳಲ್ಲೂ ಕೂಡ ಈ ರೀತಿಯಾಗಿ ಹೂವನ್ನು ಖರೀದಿ ಮಾಡೋದಕ್ಕೆ ಕೆಆರ್ ಮಾರ್ಕೆಟ್ಗೆ ಬೆಂಗಳೂರಿಗರು ಆಗಮಿಸ್ತಾರೆ. ನೀವೀಗಾಗಲೇ ಟಿವಿ9 ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ರಸ್ತೆಯುದ್ದಕ್ಕೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನರು ನೆರೆದಿರ್ತಕ್ಕಂಥದ್ದು. ಹೂ ಹಣ್ಣು ಖರೀದಿಯಲ್ಲಿ ಎಲ್ಲರೂ ಕೂಡ ಮಗ್ನರಾಗಿರ್ತಕ್ಕಂಥ ದೃಶ್ಯಗಳು ಸಾಮಾನ್ಯವಾಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಕೆಆರ್ ಮಾರ್ಕೆಟ್ನಲ್ಲಿ ಲಕ್ಷಾಂತರ ರೂಪಾಯಿಗಳ ವ್ಯಾಪಾರ ವಹಿವಾಟು ನಡೆಯುತ್ತೆ. ಈ ಹಿನ್ನೆಲೆಯಲ್ಲಿ ಗ್ರಾಹಕರೆಲ್ಲರೂ ಕೂಡ ಬಣ್ಣ ಬಣ್ಣದ ಹೂಗಳನ್ನು ಖರೀದಿ ಮಾಡೋದಕ್ಕೆ ಕೆಆರ್ ಮಾರ್ಕೆಟ್ಗೆ ಆಗಮಿಸಿರ್ತಕ್ಕಂಥದ್ದು. ಕ್ಯಾಮರಾಮನ್ ವಿಷ್ಣು ಜೊತೆ ಶಿವಪ್ರಸಾದ್, ಟಿವಿ9 ಬೆಂಗಳೂರು. ನಾಡಿನೆಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಬೆಂಗಳೂರಿನ ಮಾರುಕಟ್ಟೆಗಳಲ್ಲಿ ಜನಸ್ತೋಮವೇ ಸೇರಿದೆ. ನಸುಕಿನಲ್ಲೇ ಬೆಳಗ್ಗೆ 3:30 ಸುಮಾರಿನಿಂದಲೇ ಈಗಾಗಲೇ ವ್ಯಾಪಾರ ವಹಿವಾಟುಗಳಿಗಾಗಲೇ ಪ್ರಾರಂಭ ಆಗಿದೆ. ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ರಾಜ್ಯದಲ್ಲಿ ಮನೆ ಮಾಡಿತು. ಬೆಂಗಳೂರಿನ ಮಾರುಕಟ್ಟೆಗಳಲ್ಲಿ ಜನಸಾಗರವೇ ಅಲ್ಲಿ ಬಂದು ಸೇರ್ತಾ ಇದೆ. ನಸುಕಿನಲ್ಲೇ ಬೆಳಗಿನ ಜಾವದಿಂದಲೇ ಈಗಾಗಲೇ ಕೆಆರ್ ಮಾರ್ಕೆಟ್ನಲ್ಲಿ ಜನಸ್ತೋಮವೇ ಸೇರಿದೆ. ಹೂ ಹಣ್ಣು ವಿವಿಧ ಪೂಜಾ ಸಾಮಗ್ರಿಗಳ ಖರೀದಿಯಲ್ಲಿ ಜನರು ಮಗ್ನರಾಗಿದ್ದಾರೆ. ಬೆಲೆ ಏರಿಕೆ ಮಧ್ಯೆಯೂ ಕೂಡ ಖರೀದಿ ಭರಾಟೆ ಜೋರಾಗಿದೆ. ನೀವಲ್ಲಿ ಗಮನಿಸ್ತಾ ಇರಬಹುದು ಕೆಆರ್ ಮಾರ್ಕೆಟ್ನ ದೃಶ್ಯಾವಳಿಗಳಿದ್ದು. ಬೆಳಗಿನ ಜಾವ 3 ಗಂಟೆ ಅಂದರೆ ರಾತ್ರಿ ಪೂರ್ತಿ ಜಾಗರಣೆ ಅಂತಾನೆ ಹೇಳಬಹುದು. ರಾತ್ರಿಯಿಂದಲೂ ಕೂಡ ಈಗಾಗಲೇ ಹೂ ಹಣ್ಣು ಖರೀದಿಯಲ್ಲಿ ಜನರು ಮಗ್ನರಾಗಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಜನಸ್ತೋಮವೇ ಅಲ್ಲಿ ಸೇರ್ತಾ ಇದೆ. ಎಲ್ಲ ರೇಟ್ಗಳು ಕೂಡ ಗಗನಕ್ಕೇರಿದ್ರೂ ಸಹ ಈ ಬಾರಿ ಹಬ್ಬವನ್ನ ವಿಜೃಂಭಣೆಯಿಂದ ಮಾಡೇ ತೀರ್ತೀವಿ ಅಂತ ಜನ ಈಗಾಗಲೇ ಮಾರ್ಕೆಟ್ನತ್ತ ಮುಖ ಮಾಡಿದ್ದಾರೆ. ಗ್ರಾಹಕರ ಜೇಬಿಗೆ ಕತ್ರಿ ಇದ್ರೂ ಕೂಡ ಹೂ ಹಣ್ಣು ಖರೀದಿಯಲ್ಲಿ ಮಗ್ನರಾಗಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ. ಲಕ್ಷ್ಮಿ ಅಲಂಕಾರ ಪ್ರಿಯೆ, ಹಾಗಾಗಿ ಆಕೆಗೆ ವಿವಿಧ ರೀತಿಯ ಹೂಗಳನ್ನು ತರುವಂತಹ ನಿಟ್ಟಿನಲ್ಲಿ ಹಲವು ಜನರು ಈಗಾಗಲೇ ಮಗ್ನರಾಗಿರುವಂಥದ್ದು. ಮಾರ್ಕೆಟ್ನಲ್ಲಿ ಹೂ ಹಣ್ಣು ತರಕಾರಿಗಳ ಬೆಲೆ ಗಗನಕ್ಕೇರಿದ್ರೂ ಸಹ ಗ್ರಾಹಕರ ಜೇಬಿಗೆ ಕತ್ತರಿ ಇದ್ರೂ ಕೂಡ ನಾವು ಹೂ ಹಣ್ಣುಗಳನ್ನು ಖರೀದಿ ಮಾಡೇ ತೀರ್ತೀವಿ ಅಂತ ಜನ ಈಗ ಸಾಗರೋಪಾದಿಯಲ್ಲಿ ಜನ ಸೇರಿದ್ದಾರೆ. ಇನ್ನು ಅಲ್ಲಿ ಸ್ಥಳದಲ್ಲಿ ಯಾವ ರೀತಿ ಜನ ಸೇರಿದ್ದಾರೆ ಈ ಬಗ್ಗೆ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಶಿವಪ್ರಸಾದ್, ನೋಡೋಣ. ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಹೂವಿನ ಭರಾಟೆ ಜೋರಾಗಿರ್ತಕ್ಕಂಥದ್ದು. ಸಾವಿರಾರು ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಗ್ರಾಹಕರು ಹೂವನ್ನ ಖರೀದಿ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಯಾವ ರೀತಿಯಾಗಿದೆ ವ್ಯಾಪಾರ? ಇಲ್ಲಿರ್ತಕ್ಕಂಥ ರೂಪಮ್ಮ ವ್ಯಾಪಾರಸ್ಥರನ್ನ ಕೇಳ್ತೇನೆ. ಹೇಗಿದೆ ಅಮ್ಮ ವ್ಯಾಪಾರ? ವ್ಯಾಪಾರ ಇಲ್ಲ ನೆನ್ನೆನೂ ಇಲ್ಲ, ಇವತ್ತೂ ಇಲ್ಲ. ತುಂಬಾ ಲಾಸ್ ಆಗಿದ್ದೀವಿ. ಏನು ಇಲ್ಲ ಅಣ್ಣ, ಸುಮ್ಮನೆ ಜನಗಳು ಬರೋದು, ಮ್ಯಾಲ್ ಬೀಳೋದು, ಹೂವು ಆಗೋದು ಅಷ್ಟೇನೆ. ಅಧ್ವಾನ. ಯಾರು ವ್ಯಾಪಾರ ಮಾಡ್ತಿಲ್ಲ ಹೂವಿನ ಅಂತ, ತುಂಬಾ ರೇಟ್ ಜಾಸ್ತಿ ಆಗಿದೆ ಅಂತ. ಹೌದು, ರೇಟ್ ಜಾಸ್ತಿ ಇದೆ. ರೇಟ್ 400 ರೂಪಾಯಿ ಕೆಜಿ, 500 ರೂಪಾಯಿ ಕೆಜಿ. ಸಾಮಂತಿಗೆ, ಬಟನ್ಸು, ವೈಟೆಲ್ಲ 400, ಚೆಂಡು ಹೂವು 80, 100. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ತಿರ್ತೀವಿ, ಲಾಸ್ ಮಾಡ್ತಾ ಇದ್ದೀವಿ. ಅಲ್ಲಿಗೆ ಮತ್ತೆ ಸುಗಂಧರಾಜ ಬಂದು 300, 400 ಇತ್ತು. ಮಲ್ಲಿಗೆ ಬಂದು 1000 ರೂಪಾಯಿ, 1,500.
ತಂದು ಲಾಸ್ ಮಾಡ್ತಾ ಇರೋದು. ರೇಟ್ ಜಾಸ್ತಿ ಆಗಿರೋದ್ರಿಂದ ಜನ ಬಂದು ತಗೊಳ್ತಿಲ್ಲ ಅಂತನಾ? ಹೌದು, ಆ ಥರ ಮಾಡಿ ನೆನೆ ಪೂರ್ತಿ ಜನ ಇಲ್ಲಿ, ಅಯ್ಯೋ ಸ್ವಾಮಿ, ಎಷ್ಟು ಜನ ಅಂದರೆ ಅಷ್ಟು ಜನ ಇದ್ದಾರೆ, ವ್ಯಾಪಾರ ಆಗ್ತಿಲ್ಲ. ವ್ಯಾಪಾರ ಆಗ್ತಾ ಇಲ್ಲ. ಸುಮ್ಮನೆ ಬಂದಿರೋದು ಮಾರ್ಕೆಟ್ಗೆ. ಅವರು ಒಬ್ಬರ ಮೇಲೆ ಒಬ್ರು ಬಿದ್ದಿ ಜೀವ ಬಿಟ್ಟಿದ್ದು ಅಷ್ಟೇನೆ. ಅವರು ಇನ್ನೇನೋ ತಗೊಂಡೋಗಿಲ್ಲ. ಇದಿಷ್ಟು ಕೂಡ ಹೂವಿನ ಮಾರಾಟಗಾರರು ಹೇಳ್ತಿರ್ತಕ್ಕಂಥ ಮಾತು. ಅಂದ್ರೆ ಜನರೇನೋ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿದ್ದಾರೆ, ಆದ್ರೆ ರೇಟ್ ಜಾಸ್ತಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೂವನ್ನ ಖರೀದಿ ಮಾಡೋದಕ್ಕೆ ಹಿಂದೇಟನ್ನ ಹಾಕ್ತಿದ್ದಾರೆ ಅಂತ ಹೇಳಿ ಹೇಳ್ತಿರ್ತಕ್ಕಂಥ ಮಾತು. ಕ್ಯಾಮರಾಮನ್ ವಿಷ್ಣು ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.